ಲೋಕ ಕಲ್ಯಾಣಕ್ಕಾಗಿ ಸಮಾಜದ ಅಭಿವೃದ್ಧಿಗಾಗಿ ಹಗಲಿರುಳು ಶ್ರಮಿಸುತ್ತಿರುವ ಅನೇಕ ಮಠಮಾನ್ಯಗಳಲ್ಲಿ ರಾಮದುರ್ಗ ತಾಲೂಕಿನ ಮನಿಹಾಳ ಸುರಿಬಾನದ ಜಾಗೃತ ಸ್ಥಾನ ಶ್ರೀ ಗುರುದೇವ ಆತ್ಮಾನಂದರ ಪುಣ್ಯಾಶ್ರಮವೂ ಒಂದು. ಇದನ್ನ ಯಾವುದೇ ಮತ, ಧರ್ಮ, ಕುಲ, ಆಚಾರ ಭೇದ ಭಾವವಿಲ್ಲದೆ ಭಾವೈಕ್ಯತೆಯ ಪವಿತ್ರ ಸ್ಥಳವಾಗಿ ಪರಿವರ್ತಿಸಿದ ಕೀರ್ತಿ ಸದ್ಗುರು ಗುರುದೇವ ಆತ್ಮಾನಂದರದು. ಸಂಸಾರದಲ್ಲಿದ್ದುಕೊಂಡೇ ಪರಮಾರ್ಥವನ್ನ ಗೆದ್ದು ಶಿವನನ್ನ ಒಲಿಸಿಕೊಂಡು ಮಹಾತಪಸ್ವಿ ಜಗದ್ಗುರು ಶ್ರೀ ಶಿವಾನಂದ ಮಹಾಸ್ವಾಮಿಗಳ ಪುತ್ರ ಆತ್ಮಾನಂದರು ಮಾತೋಶ್ರೀ ನೀಲಮ್ಮನವರ ಉದರದಲ್ಲಿ ಡಿಸೆಂಬರ್ 22, 1904ರಲ್ಲಿ ಜನಿಸಿದರು. ಇವರ ಮೂಲ ಹೆಸರು ನಿಂಗನಗೌಡರು. ಜನರಲ್ಲಿ ಆತ್ಮಜ್ಞಾನ ಬಿತ್ತುತ್ತಿದ್ದರು, ಆದ್ದರಿಂದ ಆತ್ಮಾನಂದರು ಎಂಬ ಹೆಸರು ಬಂತು. ಧಾರವಾಡದ ಭಾಷಲ್ ಮಿಷನ್ ಹಾಗೂ ಕರ್ನಾಟಕ ಕಾಲೇಜಿನಲ್ಲಿ ಇಂಗ್ಲಿಷ್ ವಿಷಯದಲ್ಲಿ ಪದವಿ ಶಿಕ್ಷಣ ಪಡೆದು ಬನಾರಸ್ ವಿಶ್ವವಿದ್ಯಾಲಯದಲ್ಲಿ ಇಂಗ್ಲಿಷ, ಸಂಸ್ಕೃತ ಹಾಗೂ ಇತಿಹಾಸ ವಿಷಯಗಳ ಮೇಲೆ ಉನ್ನತ ಶಿಕ್ಷಣವನ್ನ ಪಡೆದು ಹಲವು ವರ್ಷ ಪ್ರಾಧ್ಯಾಪಕರಾಗಿ ಸೇವೆಯನ್ನ ಸಲ್ಲಿಸಿ ಆತ್ಮಾನಂದರು ಲೋಕವೇ ನನ್ನ ಮನೆ, ಇಡೀ ಮಾನವ ಕುಲವೇ ನನ್ನ ಕುಟುಂಬ ಎಂಬ ಉದಾತ್ತ ಮನೋಭಾವದಿಂದ ವಿಶ್ವ ಕುಟುಂಬಗಳಾಗಿ ಯಾವ ಊರಿನ ಭಕ್ತರು ಕರೆಯುತ್ತಾರೋ ಆ ಗ್ರಾಮಕ್ಕೆ ತೆರಳಿ ಮಾನವ ಜನ್ಮವನ್ನ ಸಾರ್ಥಕ ಮಾಡಿಕೊಳ್ಳಿ ಎಂದು ಬೋಧಿಸುತ್ತಿದ್ದರು. ಆತ್ಮಾನಂದರ ನಂತರ ಶ್ರೀ ನಿರಂಜನಗೌಡರು ಮಠ